ಅದು ತರೀಕೆರೆಯಲ್ಲಿ ಅವ್ರ ಕಡೆ 15 ವರ್ಷದಿಂದ ಬಂದಿದ್ರು ಸರ್ ಅವರು. ಮಾಲೀಕರು ವರ್ಗೀಸ್ ಅಂತ ಸರ್, ವರ್ಗೀಸ್ ಅಂತ. ಮನೆಯವರೆಲ್ಲ ಇದಾರೆ ಸರ್. ಹಂಗ ಆಯ್ತು ತಕ್ಷಣ ಕರ್ಕೊಂಡ್ ಬಂದ್ರೆ ನಮ್ ತಂದೆ ಹೊಸ ದುಡ್ಡು ಕೊಡ್ಬೋದು, ಆದ್ರೆ ತಂದೆ ಕೊಡಕ್ ಆಗುತ್ತೆ ಅವ್ರ ಕೈಗೆ? ಹೇಳಿ. ನಿನ್ನ ಹೆಸರು? ಸರ್ ನಮ್ಮ ಹೆಸರು ಕಾರ್ತಿಕ್ ಅಂತ. ಏನಾಯ್ತು ಸರ್ ಅವರು ಕೆಲ್ಸಕ್ಕೆ 15 ವರ್ಷದಿಂದ ಬರ್ತಿದ್ರು ಸರ್. ಎಲ್ಲಿಗೆ ಹೋಗ್ತಾರೆ? ವಿಕಸನ ಸಂಸ್ಥೆ ಅಂತ ಸರ್, ಅದು ತರೀಕೆರೆಯಲ್ಲಿ. ಅವ್ರ ಕಡೆ 15 ವರ್ಷದಿಂದ ಬರ್ತಿದ್ರು ಸರ್. ಅವರು ಮನೆ ಮಗನ್ ತರ ಇದ್ರು. ಇವರು ಕೆಬಿಲಿ ಇದು ಲೈನ್ ಅಲ್ಲಿ ಗರಿ ಎಳಿಯೋಕೆ ಕಾಯಿ ಎಳಿಯೋಕೆ ಬಿಟ್ಟಿದ್ದಾರೆ ಸರ್. ಅದು ಕೆಬಿ ಅವ್ರಿಗೆ ಹೇಳಿದ್ರೆ ಇದ್ ಮಾಡೋರು ಸರ್. ಅದು ನಮ್ಮ ಅಪ್ಪನ ಜೀವನ ಹೋಯ್ತಲ್ಲ ಸರ್. ಇವಾಗ ನಮಗ್ 5 ಖಾಲಿ ಫಾರ್ಮ್ ಮಾಡಿದ್ದಾರೆ ಸರ್. ನಮ್ಮೂರಿಂದ ಇಲ್ಲಿ ತರೀಕೆರೆ ಬರಕ್ಕೆ ಅರ್ಧ ಗಂಟೆ ಬೇಕು. ಅದೇನಾರು ಆಸ್ಪತ್ರೆಗೆ ಏನಾರು ಕರ್ಕೊಂಡು ಹೋಗಿದ್ರೆ ಸ್ವಲ್ಪ ಜೀವನಾರು ಉಳಿತಿತ್ತಲ್ಲ ಸರ್. ಇವಾಗ ಈ ತರ ಮಾಡಿದ್ದಾರೆ. ಏನು ಅಪ್ಪ ಇಲ್ಲಿಂದ ನಾವ್ ಏನ್ ಸರ್ ಮಾಡೋದು? ಕರ್ಕೊಂಡೋಯ್ದು ಆಸ್ಪತ್ರೆ ನಾವೇ ಸರ್. ಆಂಬುಲೆನ್ಸ್ ಹೇಳಿದೀವಿ ಅಂದ್ರು. ನಾವ್ ಬರೋಕ್ಕಿಂತ ಅರ್ಧ ಗಂಟೆ ಮುಂಚೆನೆ ಆಸ್ಪತ್ರೆ ಕರ್ಕೊಂಡ್ ಬಂದಿದ್ರೆ ಜೀವ ಉಳಿಯೋದು ಸರ್ ಅವ್ರು. ಇವಾಗ ಈ ತರ ಹೇಳ್ತಿದ್ದಾರೆ ಸರ್. ವಿಕಸನ ಸಂಸ್ಥೆ ಮಾಲೀಕರು ಯಾರು? ಮಾಲೀಕರು ವರ್ಗೀಸ್ ಅಂತ ಸರ್, ವರ್ಗೀಸ್ ಅಂತ. ಈಗ ಅವರು ಕೇಳಿದ್ರಿ, ಅವ್ರು ಇದ್ರ? ಅವ್ರು ಒಳಗೆ ಬರ್ಲಿಲ್ಲ ಸರ್. ಅವರು ಹೊರಗೆ ಬರ್ಲಿಲ್ಲ, ಅವ್ರು ಒಳಗೆ ಇದ್ರು. ಅವ್ರ ವೈಫ್ ಆಮೇಲೆ ಅವ್ರ ಮಗಳು ಅವ್ರು ಬಂದಿದ್ರು ಸರ್. ಆಂಬುಲೆನ್ಸ್ ಹೇಳಿದೀವಿ ಅಂತ ಹೇಳಿದ್ರು. ಅರ್ಧ ಗಂಟೆ ಮುಂಚೆ ಅವ್ರು ಫೋನ್ ಮಾಡಿದ್ರು. ನಾವು ಬಂದು 1/4 ಗಂಟೆ ಮತ್ತೆ ವೇಟ್ ಮಾಡಿದೀವಿ ಆಂಬುಲೆನ್ಸ್ಗೆ. ಅಷ್ಟೊತ್ತಿಗೆ 3/4 ಗಂಟೆ ಆಯ್ತಲ್ಲ ಸರ್. ಅಷ್ಟೊತ್ತಿಗೆ ಕರ್ಕೊಂಡ್ ಬಂದಿದ್ರೆ ಒಂದ್ ಸ್ವಲ್ಪ ಜೀವನಾರ ಉಳಿತಿತ್ತು ಸರ್. ಒಂದು ಚೂರು ಸ್ಕ್ರಾಚ್ ಆಗಿಲ್ಲ ಬಾಡಿಲಿ, ಒಂದು ಚೂರು ಸ್ಕ್ರಾಚ್ ಆಗಿಲ್ಲ ಬಾಡಿಲಿ. ಅಲ್ಲಿ ಆಯ್ತು. ಅಲ್ಲಿ ಎಷ್ಟ್ ಗಂಟೆಗೆ ಆಯ್ತು ಅಂತಾನೆ ಗೊತ್ತಿಲ್ಲ ಸರ್. ಇವ್ರು ಮಧ್ಯಾಹ್ನ ಹತ್ರ ಆಗಿರ್ಬೋದು. ಇವ್ರು 5 ಕಲಿ ನೋಡಿ ನಮಗ್ ಫೋನ್ ಮಾಡಿದ್ದಾರೆ. 5 ಕಲಿ ನಮಗ್ ಫೋನ್ ಮಾಡಿದ್ದಾರೆ ಈ ತರ ಆಗೈತೆ ಅಂತ. ಅದು ಯಾವಾಗ ಆಗಿತ್ತೋ ಗೊತ್ತಿಲ್ಲ ಸರ್. CC ಕ್ಯಾಮೆರಾ ಇದೆ ಅವ್ರ ಮನೇಲೆಲ್ಲ ಬೇಕೇ ತಕ್ಷಣ. ಅದಕ್ಕೇನಲ್ಲ ಸರ್. ನಮ್ಮ ಅಪ್ಪನೇ ಇಲ್ಲ ಸರ್. ಇವಾಗ ಒಂಚೂರು ಜೀವನಾರ ಇದ್ದಿದ್ರೆ ಮನೆ ಹಾಸ್ಪಿಟಲ್ ಕರ್ಕೊಂಡ್ ಬಂದಾಗ ಎಷ್ಟೊತ್ತಾಗಿತ್ತು? ಆಸ್ಪತ್ರೆ ಒಂದ್ 6 ಗಂಟೆ ಏನೋ ಆಗಿತ್ತು ಸರ್. 5:45 6 ಗಂಟೆ ಆಗಿತ್ತು ಸರ್. ಅವ್ರು 5 ಕಾಲಿ ಫಾರ್ಮ್ ಮಾಡಿದ್ರು. ಅವಾಗ ಬಂದಿರೋ ಸರ್ ನಾವು. ಎಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ದಿದ್ದು? ಅವ್ರ ಮನೆ ಹತ್ರನೇ ಸರ್ ವಿಕಸನ ಸಂಸ್ಥೆ, ತರೀಕೆರೆನೆ ಗಾಳಿ ಕ್ರಾಸ್ ಅಲ್ಲಿ ಸರ್. 15 ವರ್ಷದಿಂದ ಕೆಲಸ ಮಾಡಿರೋ ಸರ್ ನಾವಪ್ಪ. ಇವಾಗ ಈ ತರ ಆಗಿತ್ತೆ. ನಾವಪ್ಪ ಇಲ್ಲಿ ನಾವೇನ್ ಸರ್ ಇವಾಗ ಮಾಡ್ಬೇಕು? ಅವ್ರೇನೋ ಕೋಟ್ಯಾಧೀಶ್ವರು. ಅವ್ರ ಮನೇಲಿ ಅವ್ರ ಮಕ್ಳು ಇದ್ದಿದ್ರೆ ಅವ್ರಿಗೆ ಬಿಡಾರ ಸರ್ ಲೈನ್ ಹತ್ರ ಹೋಗಿ ಕೆಲಸ ಮಾಡುವಂತ. ನಾವಪ್ಪ ಬರೀ ಮನೆ ಮಗು ತರ ಇದ್ದೀನಿ ಅಂತ ಹೇಳೋರು. ಈ ತರ ಆಯ್ತಲ್ಲ ಸರ್ ಇವಾಗ. ಮನೆ ಬೇಲಿನ ತಂತಿ ಬೇಲಿ, ಅಡಿಕೆ ಮರ ಗರಿಗಳು, ತೆಂಗಿ ಮರ ಗರಿಗಳು, ಬೇಲಿ ಗರಿಗಳೆಲ್ಲ ಇವರು ಕೈ ಬೇರೆ ಕೊಟ್ಟಿ ಸೌರಿಸ್ದಲೆ ಕ್ಲೀನ್ ಮಾಡಿಸ್ದಲೆ ನಮ್ಮ ಅಪ್ಪಾಜಿ ಕೈ ಕೊಟ್ಟಿ ಗಣ ಕೊಟ್ಟಿ ಕ್ಲೀನ್ ಮಾಡ್ಸಿರ ಸರ್ ಅವರು. ಇವಾಗ ಸುಳ್ಳಿಗೆ ಎಳ್ನೀರ್ ಕೆಡವ ಕೊಟ್ಟಿದ್ದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಕೆಳಗೆಲ್ಲ ಬೇಲಿ ಎಲ್ಲ ಕ್ಲೀನ್ ಆಗಿದೆ. ಲೈನಿಗೆ ಅಣಿ ಅಂತ ಬೇಲಿ ಎಲ್ಲ ಕ್ಲೀನ್ ಆಗಿದೆ. ಈ ತೆಂಗಿ ಮರದ ಗರಿಗಳು ಲೈನ್ ಟಚ್ ಆಗವಂತೆಲ್ಲ ಕ್ಲಿಯರ್ ಮಾಡಕ್ಕೆ ನಮ್ಮ ಅಪ್ಪಗೆ ಗಣ ಕೊಟ್ಟು ಕ್ಲಿಯರ್ ಮಾಡ್ತಿರ ಸರ್. ಇವರು ಏನೇ ಆಗ್ಲಿ ಏನೇ ಮಟ್ಲಿ ಅವೆಲ್ಲ ಸರ್ಕಾರ ಇದು ಬೇರೆ ಕೊಟ್ಟಿ ಮಾಡಿಸ್ಬೇಕು ಸರ್. ಅವ್ರು ಇನ್ನೇನಕ್ಕೆ ಇರ್ತಾರೆ ಹೇಳಿ? ಆಸ್ಪತ್ರೆ ನಾವು ಕರ್ಕೊಂಬಂದಿರೋ ಸರ್. ಅಲ್ಲಿ ನಮ್ಮ ಅಪ್ಪ ಬಿದ್ದು 50 ಜನ ನಿಂತ್ಕೊಂಡು ನೋಡಿದ್ರು ಒಬ್ರು ಕರ್ಕೊಂಬಂದಿಲ್ಲ ಸರ್. ನಮ್ಮ ಅಪ್ಪ ನಾವು ಆಂಬುಲೆನ್ಸ್ಗೆ ಹೋಗಿ ಕರ್ಕೊಂಬಂದಿರೋ ಸರ್ ಹಾಕೊಂಡು. ಅವ್ರ ಮನೆಯವರೇ ಅಲ್ಲಿ ಓನರೇ ಅಲ್ಲಿ ಅಲ್ಲೇ ಇದ್ರು. ಎದುರುಗಡೆ ನಾವು ಹೋದಾಗ ಎದುರುಗಡೆ ಇದ್ರು. ಯಾರು ಕರ್ಕೊಂಬಂದಿಲ್ಲ ಸರ್ ನಮ್ ತಂದೆನ. ಅವ್ರು ಕರ್ಕೊಂಬಂದ್ರೆ ನಮ್ ತಂದೆ ಉಳಿಬೋದಿತ್ತು ಸರ್. ಅಲ್ಲ ನೀವು ಕರ್ಕೊಂಡ್ ಬಂದಲ್ಲ ಹಾಸ್ಪಿಟ್ಲಿಗೆ, ಅವಾಗ ಎಲ್ಲಿದ್ರು ಅವರು? ಅವ್ರು ಅಲ್ಲೇ ಮರದಡೆಗೆ ಕೆಳಗೆ ಲೈನ್ ಕೆಳಗೆ ಬಿದ್ದಿದ್ದಾರೆ ಸರ್. ಬೇಲಿ ಎಲ್ಲ ಅಲ್ಲೇ ಸೌರಿದೆ, ಸ್ವಾಗಗರಿ ಎಲ್ಲ ಅಲ್ಲೇ ಬಿದ್ದಿದೆ ಸೌರಿ. ಆ ಟೈಮಲ್ಲಿ ಅವ್ರು ಬಿದ್ದಂತ ಟೈಮಲ್ಲಿ ಅವ್ರ ಮನೆಯವ್ರು ಯಾರು ಇರ್ಲಿಲ್ವಾ? ಮನೆಯವರೆಲ್ಲ ಇದಾರೆ ಸರ್. ಮನೆಯವರೆಲ್ಲ ಇದಾರೆ ಸರ್. ಹಂಗ ಆಯ್ತ ತಕ್ಷಣ ಕರ್ಕೊಂಬಂದ್ರೆ ನಮ್ ತಂದೆ ಉಳಿಯೋರು ಸರ್. ಅವ್ರು ಕರ್ಕೊಂಬಂದಿಲ್ಲ. ಆಗಿರೋರು ಯಾವಾಗ್ಲೂ ಆಗಿತ್ತು. ಅವ್ರು ನಮಗ್ ಫೋನ್ ಮಾಡಿ ಹೇಳಿರೋದು. ಆಮೇಲೆ ನಾವು ಬರಕ್ಕೆ ಅರ್ಧ ಗಂಟೆ ಬೇಕು. ಅಷ್ಟೊಳಗೆ ಅವ್ರು ಕರ್ಕೊಂಡ್ ಬರ್ಬೋದಿತ್ತು ಸರ್. ಅವರು ಕರ್ಕೊಂಬಂದಿಲ್ಲ. ಅವ್ರು ಕರ್ಕೊಂಬಂದ್ರೆ ನಮ್ ತಂದೆ ಜೀವ ಉಳಿಯೋದು ಸರ್. ಇವಾಗ ನಮ್ ತಂದೆ ಅಲ್ದಲ್ಲ ನಾವ್ ಹೆಂಗಿರೋಣ ಹೇಳಿ? ನಮ್ ತಂದೆ ಕೊಡ್ತಾರ ಅವ್ರು. ಎಷ್ಟೇ ದುಡ್ಡು ಕೊಡ್ಬೋದು, ಆದ್ರೆ ತಂದೆ ಕೊಡಕ್ ಆಗುತ್ತೆ ಅವ್ರ ಕೈಗೆ ಹೇಳಿ? ನಾವೇನ್ ಮಾಡೋಣ ಹೇಳಿ? ನಮ್ ತಂದೆ ಅಲ್ದಿ ನಮ್ದೊಂದ್ ಜೀವನ ನಾವ್ ಹೆಂಗಿರ್ಬೇಕು ಹೇಳಿ?